ನಾವು ಧನ್ವಂತರಿ ಕಂಪ್ನಿ ಬಂದೀವಿ ಸಿದ್ದರಾಮಪ್ಪ ರೇಷ್ಮೆ. ಹೌದು ಸರ್. ನೀವು ಮೊದಲು ಯಾವ ಬೆಳೆಗೆ ಇದು RPS ಯೂಸ್ ಮಾಡಿದ್ರಿ? ಸರ್ ಈಗ RPS ಕಡ್ಡಿಗೆ ಹಾಂ ಹಾಂ ರೀ ತೊಗರಿಗೆ ಕಡ್ಡಿಗೆ ಇದು ನಮಗೆ ಭಾಳ ಒಳ್ಳೆ ರಿಸಲ್ಟ್ ಬರ್ತದೆ. ಹಾಂ ರೀ. ತೊಗರಿಗೆ ಏನು ಬೀಜಕ್ಕೆ ಹಚ್ಚಿ ಬಿತ್ತಿರೋ ಏನು ಮ್ಯಾಗ ಹೊಡೆದ್ರಿ? ಬೀಜಕ್ಕೆ ಹತ್ತಿ ಬಿ ಬಿತ್ತೀನಿ, ಮ್ಯಾಲೂ ಹೊಡೆದ್ವಿ. ಹಾಂ, ಬೀಜಕ್ಕೆ ಎಷ್ಟು ಪ್ರಮಾಣ ಹಚ್ಚಿ ಬಿತ್ತೀರಿ? ಬೀಜಕ್ಕೆ ಅಂದ್ರೆ ನೋಡ್ತಾರೆ ಒಂದು ಅರ್ಧ ಲೀಟ್ರ್ ಒಯ್ದು ಒಂದು 40 kg ಕಲಿಸಿ ಬರೋಬರ್. ಹಾಂ, ಆ ನಂತರ ಎಷ್ಟು ದಿನಕ್ಕೆ ಮತ್ತೆ ಮ್ಯಾಗ ಹೊಡೆದ್ರಿ? ಇದು ಹೂವು ಟೈಮಿನಾಗ ಸ್ವಲ್ಪ ವಿಟಮಿನ್ ಅಂತೇಳಿ ಕೊಟ್ಟಿದ್ರು ಇವರು. ಹಾಂ ಸರ್. ಹೊಡೆದ್ವಿ. ಹಾಂ, ಇದು ಏನು ಮಾಡಬೇಕು ಈಗ ನೀವು ಹೊಡೆದಿರ್ತಾರೆ? ಹೌದು. ಆ್ಯಕ್ಚುಲಿ ನೋಡ್ರಿ 45 ದಿನಕ್ಕೆ ಮತ್ತೊಂದು ಸಲ ಹೊಡಿಬೇಕು ರೀ. ಬಾರ್ ಹೊಡೆದಿಲ್ಲ, ಅವ್ರು ಹೇಳಿದಂಗೆ ಹೊಡೆದ್ವಿ 40 ಹೊಡೆದ್ರಿ. ಅವಾಗೀಗ ಈಗೀಗ ನಿಮಗೆ ಏನು ಅನ್ಸ್ಲಾಗತ್ತದ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ? ನಮ್ಮಲ್ಲಿ 8 ಇಳುವರಿ ಬಂದು ಸರ್ ಇವು ಹೊಡೆದ ಕಡೆ. ಹಾಂ, ಇದು RPS ಯೂಸ್ ಮಾಡೋದ್ರಿಂದ ಏನಾಗ್ಯದ ನಿಮಗೆ? ನಮ್ಮಲ್ಲಿ ಇಳುವರಿ ಬಂದು ಮೊದಲು ಎಷ್ಟು ಬರ್ತಿತ್ರಿ ನಿಮ್ಗೆ? 6 ಬರ್ತಿತ್ತು. 6 ನಿಂತ ಏನಾಗ್ಯದ 8 ಬಂದದ. 8ಕ್ಕೆ ಬಂದದ ಅಂದ್ರೆ ನಿಮ್ಗೆ ಎಷ್ಟಾಯ್ತು? 40% ಹೆಚ್ಚಿಗೆ ಆಯ್ತು. ನಿಮಗೆ ಅನುಕೂಲ ಅನ್ಸ್ಯದ? ರಿಸಲ್ಟ್ ಬಿಲ್ಕುಲ್ ಗ್ಯಾರಂಟಿ ಅದ. ಈ ಕಂಪ್ನಿದವ್ರು ನನಗಂತೂ ಹಿಡಿಸಿದ ಹೇಳಕ್ಕೆ. ಹಾಂ, ನಿಮಗೆ ಹಿಡಿಸಿದೆ. ಈ ಕಂಪ್ನಿದವ್ರು ಎಣ್ಣೆ ತಂದು ನಿಮಗೆ ಭಾಳ ಒಳ್ಳೇದಾಗ್ಯದ, ಒಳ್ಳೇದಾಗಿ ಸೂಪರ್ ಆಗ್ಯದ್ರಿ. ಇದ್ರ ನಿಂತ ನಿಮಗೆ ಏನು ಅಭಿಪ್ರಾಯ ಅನಿಸ್ತದ? ಮತ್ತೊಬ್ರಿಗೆ ಹೇಳ್ಬೇಕು ಅನಿಸ್ತದೋ ಹೇಳ್ಬಾರ್ದು? ಭಾಳಷ್ಟು ಮಂದಿಗೆ ಹೇಳಿ ಇಸ್ಕೊಟ್ಟಿನಿ. ಇಸ್ಕೊಟ್ಟಿರಿ. ಮತ್ತು ಆಮೇಲೆ ಕಡ್ಲಿಗೆ ಕಲ್ಡಿಗಂತೂ ಒಂದು ಸ್ವಲ್ಪ ಸಣ್ಣದಿತ್ತು ರೀ ಕಲ್ಡಿ. ಹಾಂ ನಾ ಸಣ್ಣ ಕೇಳ್ದ, ಹಾಂ ರೀ, ಹಿಂಗೆ ಕಲ್ಡಿ ಸಣ್ಣ ಹೂದಾಗ ಹೊಂಟದಪ್ಪ, ಹ್ಯಾಂಗೆ ಮಾಡೋದು? ಇದು ಒಯ್ದು ಹೊಡಿರಿ, ಅದು ಕಲ್ಲು ಹೊಡಿತದ, ಕಾಯಿ ಹಿಡಿತದ ಅಂದ. ನೀವು ನಾನು ಹೊಲಕ್ಕೆ ಬಂದ್ವಿ ನೋಡ್ಬೋದ್ರಿ. ಹಾಂ ರೀ. ಈಗ ಹೊಡೆದಿರಿ ಪಲ್ಯ ಇಟ್ಟದ್ ಮಾಡ್ರಿ ಹೇಳ್ರಿ. ಕಲ್ಡಿ ಪಲ್ಯ ಮಾಡಿ ನೋಡ್ರಿ ಸರ್, 40,000 49,000. ಬರೀ ಮ್ಯಾಗ್ ಚೂಂಟಿ ಕಡ್ಲಿ ಪಲ್ಯ ಚೂಂಟಿ 40,000 ರೂಪಾಯ್ದು ಮಾಡೀರಿ ಮಾಡಿ ನೀವು? ಮಾರೀರಿ ಕಂಪಲ್ಸರಿ? ಇಲ್ಲ, ಬಿಲ್ಕುಲ್ ನಿಮಗೆ ರಿಸೀಪ್ಟ್ ಕೊಡೋದು. ಇಲ್ಲ ಹಂಗಲ್ಲತ್ತಿಲ್ರಿ ನೀವು ಅಂದ್ರೆ ಹೊಡೆದಿರಿ. ಅದು ಹೊಡೆದಿನಿ ಅಂದ್ರೆ ಅದು ಇದು ಮಾತು ಹೊಡೆದ್ಮೇಲೆ ಹೊಡಿತು ಭಾಳ ಹೊಡಿತು. ಮತ್ತೊಂದ್ಸಲ ಕಡಿಬೇಕಾಯ್ತು. ಹೌದು, ಚುಂಟುತ್ತಾರ್ರಿ. ಅದು 170 ರೂಪಾಯಿ kg ಹೋತ್ರಿ ನಮ್ಮ. ಎಷ್ಟು ಕೆಜಿ ಮಾಡಿದ್ರಿ ಸುಮ್ಮನೆ? ನಾನು ನೋಡ್ರಿ ಅಂದ್ರೆ 200 kg ಮಾರೀನಿ. 180 kg ಏನು ಮಾರೀನಿ. 180 kg 39,000 ರೂಪಾಯಿ ಒಂದೇ ಸಲ ತಂದಿನಿ ನಾನು. ಒಂದೇ ಸಲ 39,000 ರೂಪಾಯಿ ರೊಕ್ಕ ತಳಿ. ಅದ್ರ ದುಡ್ಡೇ ತೋಲಿಲ್ರಿ. ಮುಗ್ಯಾಣನೇ ಹೋಗಿ ತಗೊಳ್ರಿ, ಹೆಣ್ಮಕ್ಳು ಆಳು ಕೊಡೋದಿರ್ತದೆ. ಹಂಗು ಎಷ್ಟು ಹಾಳಾಗ್ತಿದ್ವು ರೀ? ಆಳ ನೋಡ್ರಿ ಸರ್ 1200 ದಿವಸ. 5,000 ಮೇಲೆ ದಿವಸ ನಾನು ಪಟ್ಟಿ ಬರ್ತಿತ್ತು. 1200 ರೂಪಾಯಿ ಆಳಕ್ಕೆ ಕೊಟ್ಟಿ. ಆದ್ರೂ ನಿಮ್ಗೆ ಉಳ್ದದ. ನೀವು ಅಂದ್ರೆ ಕಡ್ಲಿ ರಾಶಿ ಮಾಡೋದ ಅವಶ್ಯಕತೆ ಇಲ್ಲ ಅಂದಂಗೆ ಆಯ್ತು. ಈಗೂ ಕಡ್ಲಿ ನಂದು 1.5 ಲಕ್ಷಕ್ಕೆ ಬೇಡತ್ತಾರ ಸರ್. ನಾ 2 ಅನ್ಕೊಂತೀನಿ ಹಸಿದು ಐದು ಮಾರ್ಲಾಕ್. ಹಾಂ, ಅವರು 1.5 ಲಕ್ಷ ಕೇಳ್ಯಾರ. ಈಗ 2 ಸಲ ಬಂದು ಕೇಳಿದ್ರು 1.60 ತನಕ ತಗೋತೀನಿ ಅಂದ್ರು. ನಂದ 2 ಇದ್ರು ತಗೋತಿದ್ರು ಹೋದ್ನಾರ. ಈಗ ಎಷ್ಟು ಸಲ ಎಣ್ಣೆ ಹೊಡೆದ್ರಿ ಅದಕ್ಕೆ? 3 ಸಲ ಹೊಡೆದ್ವಿ. ಈಗ ಮುಗಿದು ಕಂಪ್ಲೀಟ್ ಆಗಿದೆ. ಈಗ ಕಂಪ್ಲೀಟ್ ಆಗಿದೆ. ಯಾಕಲ್ಲ ಮತ್ತು ಮುಂದೇನು ಬೆಳೆಯದ್ರಿ? ಈಗ ನಮ್ಮಲ್ಲಿ ಬೆಳೆ ಈಗ ಮತ್ತೆ ಮಳೆಗಾಲ ಬೆಳಿನೇ ಸರ್. ಈಗ ಗೋಧಿ ಹಾಕಿವಿ. ಗೋಧಿಗೂ ಕೊಟ್ಟಿನಿ ಸರ್, ಅರ್ಧ ಲೀಟ್ರ್ ಒಯ್ದು ಹೊಡೆದೀನಿ. ಒಳ್ಳೆ ಥರ ಗೋಧಿ ಅದ. ನೆಕ್ಸ್ಟ್ ಇದು ಹೊಡಿ. ಇದು ಯಾವ್ದು ಕೊಡಿ ಅಂತೀರಿ ಸರ್? ಈಗ ಗೋಧಿಗೆ ಹೊಡ್ರಿ. ಈಗ ಎಷ್ಟು ದಿನ ಆಯ್ತು ರೀ ಗೋಧಿ ಇಷ್ಟಿಷ್ಟು ಆಯ್ತು ನೋಡಿ ಸರ್. ಈಗ ಹೊಡ್ರಿ, ಇನ್ನು ಅದು ಒಡಿತದ, ತೆನಿ ಹೆಚ್ಚಿಗಾತು. ಇದು RPS ಹಾಕಿ ಹೊಡ್ರಿ ಒಂದ್ಸಲ. ಆಮೇಲೆ ಮುಂದಿನ ನೋಡ್ರಿ ಇನ್ನೊಂದ್ಸಲ ಗೋರಸ್ ಕೊಡ್ತಾರೆ ಅದು ಅಷ್ಟು ಹೊಡೆದು ಬಿಡ್ರಿ. ನೀವು ಹೇಳೋದೇ ಬೇಕಿಲ್ಲ. ಆಮೇಲೆ ನೀವೇ ಈಗ ಹೆಂಗೆ ಹೇಳಿರಲ್ಲ ಹಂಗೆ ಹೇಳ್ತೀರಿ. ಧನ್ಯವಾದ ಸರ್. ತೊಗರಿದು ಭಾಳ ಒಳ್ಳೆ ರಿಸಲ್ಟ್ ಬಂದು. ನಾನು ನಿಮಗೆ ಹೇಳ್ತೀನಿ ಸರ್, ಸುಳ್ಳು ಹೇಳಲ್ಲ. ಅವ್ನಿಗೆ ಕೇಳಿ ಏನಾರ ಒಂದು 50 ಮಂದಿ ಹೋಯ್ದಾರ ನಾನು ನೋಡಿ. ನಾ ಹೇಳಿನಲ್ಲ ಇದು ಹೊಡಿಯಪ್ಪ, ಬೇರೆ ಹುಳದ ಹಾಕ್ಸುತ್ತೆ ಆಗಿದ್ರು ಇದು ಹಾಕಕತ್ತಿ. ಹೌದು ಮೇನ್ ಅದೇ ಅದ. ಈಗ ನೀವೇನು ಮಾಡಿರಿ, ಹಿಂಗೆ ಮಾಡ್ಕೊಂತ ಹೇಳ್ರಿ. ನಮ್ಮ ಕಡೆಯಿಂದ ಧನ್ಯವಾದ. ಕಂಪ್ನಿಗೆ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ, ರೈತರ ಕಡೆಯಿಂದ ಧನ್ಯವಾದ. ಆಯ್ತು ಸರ್, ನಮಗಂತೂ ಒಳ್ಳೇದಾಗ್ಯದ.